ಹುಡುಗ ಅವ್ನು ನೋಡ್ಕೊಳಕ್ ನನ್ನ ಕ್ರಿಯೇಟರ್ ಆಗಿ ನಂದು ಕ್ರಿಯೇಟರ್ ಬಾಧೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಬ್ರೋ. ವ್ಯಾಲೆಂಟೈನ್ಸ್ ಡೇ ದಿನಾನು ನಮ್ಮಮ್ಮ ಏನು ಕೇಳ್ತಾ ಇಲ್ಲ ಅಂದ್ರೆ ಇವಾಗ ಪರಿಚಯ ಆಗಿರೋ ಹುಡುಗಿರ ಹತ್ರ ಇದೆ ಐಡಿ ಕಾರ್ಡ್. He has given that lenience. Hi Bindu ಅವರೇ, ವೆಲ್ಕಮ್ ಟು ಮೈ ವ್ಲಾಗ್. ಅವರಿಗೆ ಬ್ರಸ್ ಅಂತ ಹೇಳಿದ್ದಾನೆ ಓದೋದಿತ್ತು. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ಹೋಗ್ತಾ ತಿಳಿಸ್ತೀನಿ. ಅಂಡ್ ಮೈ ಬ್ಯಾಗ್ ಈಸ್ ರೆಡಿ, ಮೈ ಬೇಬಿ ಸ್ಲೀಪಿಂಗ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಶೂ ಅಲ್ಲ, ಅದು ವ್ಯಾಲೆಂಟೈನ್ಸ್ ಡೇ. ನಮ್ಮ ಪವಿ ನಮ್ಮ ರಷ್ಯಾಗೆ ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡಿದೆ. ನಾನು ಇವತ್ತು ಸ್ವಲ್ಪ ಬೇಗನೆ ಇದ್ದೆ. ಸೊ ನಮ್ಮ ರಷ್ಯಾಗೆ ಫಸ್ಟ್ ವಿಶ್ ಮಾಡಿದ್ದು ನಾನೇ ಅಂತೆ. ಐ ಆಮ್ ಹರ್ ವ್ಯಾಲೆಂಟೈನ್ ಆ್ಯಂಡ್ ಅವಳು ನನ್ನ ವ್ಯಾಲೆಂಟೈನ್. ಆ್ಯಂಡ್ ವ್ಯಾಲೆಂಟೈನ್ಸ್ ದಿನ ಸಂಜೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾವಳೆ? ಹೇಳಲ್ಲ. ಇದು ಹುಡುಗಿಯಾಗಿ ಸ್ವಲ್ಪ ನಾಚಿಕೆ ಪಡೋದು, ಸ್ವಲ್ಪ ಓವರ್ ಆಗಿ ಎಕ್ಸ್ಪ್ರೆಸಿವ್ ಆಗಿರೋದು. ಇಟ್ಸ್ ನಾಟ್ ಡ್ರಾಮಾ, ಇಟ್ಸ್ ನಾಟ್ ಓವರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಓಕೆ, ಇವಾಗ ಹೊರಡೋಣ. ನಮ್ಮ ಅಪ್ಪ ಅಮ್ಮ ಇನ್ನೂ ಎದ್ದೇ ಇಲ್ಲ ಗೈಸ್. 5 ಗಂಟೆ ಆಲ್ರೆಡಿ ಲೇಟ್ ಆಗೋಗಿದೆ. ಇದು ನನಗಿಂತ ಉದ್ದ ಐತೆ. ಬಾಯ್ ಬಾಯ್. ಹಿಂಗೆ ನನ್ ಕೊಟ್ಬಿಡು. ಬಿದ್ಕೋ ಅಷ್ಟೇ, ಡೆಡ್ಡು. ಟಾಟಾ ಬಾಯ್. 4ಗೆ ಯಾಕೆ ಎಬ್ರಿಸ್ಬೇಕಿತ್ತು? 4ಗೆ ಎಬ್ರಿಸ ಅಂತ ಹೇಳಿದ್ದಾನೆ ಓದೋದಿತ್ತು. ನೀನು ಓದ್ಕೊಳ್ಳೋದು ನಿಜ ಆಯ್ತಾ? ಪ್ರಾಮಿಸ್, ಐ ಸ್ವೇರ್ ಆನ್ ಗಾಡ್. ಎದಳು ಓದ್ಕೋ. ಆಯ್ತು ಸಂಜೆ ಹೋಗಲೆ. ಬಿಡ, ಇವಾಗ ಕುತ್ಕೊಂಡು ಓದ್ಕೊಳ್ಳೆ. ಬಿತ್ಕೊಂಡು ಹೊಡೆದೇ ಸಾಯಿಸ್ಬಿಡ್ತೀನಿ. ಎದಳು ಓದ್ಕೋ ಹೋಗು. ಆಯ್ತು, ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀ. ಏನು ಸರಿ, ಸಾಸಾಗಿ ಸಾಕು. ಏನ್ ಎದ್ಬಿಟ್ಟು ಇವಳ IAS IPS ಮಾಡ್ಬಿಡೋ ರೇಂಜ್ ಇಳ್ದು. ಅದು ಎಕ್ಸಾಮ್ ಹಿಂದಿನ ದಿನ ಎದಳ್ತಾಳೆ 4 ಗಂಟೆಗೆ. ಇದು ನಮ್ಮ ದೇಶ ಅಂದ್ರೆ. ಗುಡ್ ಮಾರ್ನಿಂಗ್ ಪಾಪಾ. 500 ರೂಪಾಯಿ ಫ್ಲೈಟ್ ಅಲ್ಲಿ ಬಂದ್ಬಿಡ್ಲ ಬರ್ಬೇಕಾದ್ರೆ ತಮಿಳ್ನಾಡಿಂದ. ಅಲ್ಲಿಂದ ಇಲ್ಲಿ ಬರಂಗಿದೆ ಬಾ. 500 ರೂಪಾಯಿ ಗೈಸ್ ಬೆಳಿಗ್ಗೆ. ಗೈಸ್ ನಗ್ನಗ್ತಾ ಹೋಗ್ಬೇಕಂತೆ, ನಗ್ನಗ್ತಾ ಬರ್ಬೇಕಂತೆ. ನಗ್ನಗ್ತಾ ಇರಬೇಕು ಅಂದರೆ ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿ ಒನ್. ಯು ಶುಡ್ ಬಿ ಅಲೋನ್. ಯು ಶುಡ್ ಕೀಪ್ ಯುವರ್ ಮೈಂಡ್ ಪೇಷನ್ಸ್. ಸೊ ಲೆಟ್ಸ್ ಗೋ. ಬಿಡು, ನಮ್ಮ ಹುಡುಗ ಅವ್ನು ನೋಡ್ಕೊಳಕ್ ನನ್ನ. ಏನ್ ಲಕ್ಷ್ಮ ಬೆಳಗ್ಗೆ ವ್ಯಾಲೆಂಟೈನ್ಸ್ ಡೇ, ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಒಂದು ಮಾತು ಕೇಳ್ತಾ ಇದೀಯ ನೀನು? ನೀನ್ ಅಮ್ಮನೇನಾ? ಯಾವ ಹುಡ್ಗ? ನಾನು ಅಮ್ಮ, ನನ್ನ ಅಜ್ಜಿ ನನ್ನವ್ರನ್ನೇ ಚೇಂಜ್ ಮಾಡ್ಬಿಡ್ತು. ಹುಡುಗಿ ಅಲ್ವಂತೆ ನನ್ನ ಹುಡುಗ ಅಂತೆ. ಸೊ ಲೆಟ್ಸ್ ಗೋ. ವ್ಯಾಲೆಂಟೈನ್ಸ್ ಡೇ ದಿನಾನು ನಮ್ಮಮ್ಮ ಏನು ಕೇಳ್ತಾ ಇಲ್ಲ ಅಂದ್ರೆ ನಮ್ಮ ಅಮ್ಮಂಗೆ ಎಷ್ಟು ಗ್ಯಾರಂಟಿ ನಾನು ಸಿಂಗಲ್ ಅಂತ. ಇವತ್ತು ಆದಷ್ಟು ಬೇಜಾರು ನನ್ನ ಜನ್ಮದಲ್ಲೇ ಆಗಿರ್ಲಿಲ್ಲ ಗೈಸ್. ಯಾ ಟುಡೇ ಲವರ್ಸ್ ಡೇ. ನಮ್ಮ ಅಮ್ಮ ಹೆಂಗೆ ಲವರ್ ಅಂತಂದ್ರೆ ಏನ್ ಈ ಗಂಡ ಹೆಣ್ಣೆ ಲವ್ ಮಾಡ್ಬೇಕ? ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಂಗಿ ಯಾರು ಇರೋದಿಲ್ಲ ಲವ್ ಮಾಡಕ್ಕೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ. ಏನೇನ್ ಬಿಡ್ಕೊಂತ ಇರ್ತಾಳ ನಾಯಿ ಬಿಟ್ಕೊಳಂಗ. ಹಂಗೇನೆ ನಾನು ಇವಾಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಏನ್ ಮಾಡಿಸ್ತೀನಿ ನೋಡಿ. ಅಪ್ಪ ಅಪ್ಪ ಅವಾಗ ಅಪ್ಪ ಅಮ್ಮನ್ ಕೊಡು ಪಾಪ. ಐ ಲವ್ ಯು ಅನ್ನು ಪಾಪ. ಪಾಪ ನಾನು ನಮ್ಮ ಪೇರೆಂಟ್ಸ್ನ ಎಷ್ಟು ರೊಮ್ಯಾಂಟಿಕ್ ಆಗಿ ಇಕ್ಕಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಫ್ಯೂಚರಲ್ಲಿ ನಾನು ನನ್ನ ಗಂಡ ನಮ್ಮ ಅಪ್ಪ ಅಮ್ಮನ ಮುಂದೆ ರೊಮ್ಯಾಂಟಿಕ್ ಆಗಿ ಆಡಿದಾಗ ಅವ್ರಿಗೆ ಕ್ರಿಂಜ್ ಅನ್ಸ್ಬಾರ್ದು. ಟ್ಯಾಟಿಕ್ಸ್ಗಳು ನಿನ್ ಗಂಡ ಐತೆ ಏನಾರು ಕೊಟ್ಟೈತ ಈ ತರ? ನಿಂದು ಒಂದ್ ಬಾಳ, ಇನ್ನೊಂದ್ ಮದ್ವೆ ಆಗ ಹೇಳ್ತೀನಿ ಬಿಟ್ಟಕ್ಕ ಗಂಡನ್ನ. ಷಷ್ಠಿ ಪೂಜೆ ದಿವಸ ಕೊಡ್ಲಿಲ್ಲ ನನ್ ಗಂಡ ರೋಜೆ ಹೂವ. ಯಾವಾಗ ಕೊಡಕತ್ತಿತ್ತ? ವರ್ಷಕ್ಕೊಂದೇ ಕೊಡ. ಅವ್ರ ವಯಸ್ಸಿಗೆ ಅವ್ರು ಒಂದ್ಸರಿ ಆದ್ರೂ ಕೊಟ್ಟವ್ರೆ.
ಗೈಸ್ ಎಷ್ಟು ಚಳಿ ಆಗ್ತೈತೆ ಗೊತ್ತಾ, ಅದ್ ಹೆಂಗಮ್ಮ ಎದ್ದೋಗ್ತೀರಾ? ಇವಾಗ ಎಂತ ಟೈಮ್ ಆಗೋದ್ಮೇಲೆ ಅಂತ ಚಳಿ. ಇವತ್ತು ಆಕ್ಚುಲಿ ಲೇಟ್ ಆಗಿ ಹೋಗ್ತಾ ಇರ್ಬೇಕು, ಬಟ್ ಆದ್ರೂ ಏನ್ ಚಳಿ ಗೈಸ್. ನಮ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತೀಯಲ್ಲಮ್ಮ ನೀನು ಕೂಡ ಅಪ್ಪ. ಇವಾಗ ಅರ್ಥ ಆಯ್ತಲ್ಲ ಸ್ವಲ್ಪ. ನಮ್ಮ ಅಪ್ಪ ಎಷ್ಟು ಮೇಲೆ ಪ್ರೀತಿ ಕೇರು ಅಂದ್ರೆ ನಾನು ಹೇಳ್ತಾ ಇದ್ದೀನಿ. ಅರ್ಬನ್ ಪಾರ್ಕ್ ಅಲ್ಲಿ ಬಸ್ ಓದಿದೆ ಆಯ್ತಾ, ಇಲ್ಲಿಂದ ಮೆಟ್ರೋನಲ್ಲಿ ಹೋದ್ರು ಆರಾಮಾಗಿ ಬಸ್ ನ ಕ್ಯಾಚ್ ಮಾಡ್ಬೋದು ಅಂತ. ಕೇಳ್ತಾನೆ ಇಲ್ಲ, ಅಲ್ಲಿ ಮಾಡೋ ಕೆಲ್ಸನ್ ಬಿಟ್ಬಿಟ್ಟು ಇಲ್ಲ ನಾನು ಬಿಟ್ಬರ್ತೀನಿ ಅಂತೆ. ಮೋಸ್ಟ್ಲಿ ಅವ್ರು 6 ಗಂಟೆಗೆ ಹೋಗ್ಬೇಕಂತಾರೆ, 5:30 ಆಗೋತು ಅಲ್ವಾಗ್ತದ. ಮೆಟ್ರೋದನ್ನು ಬೇಗನೆ ಹೋಗ್ತಾನಿರಪ್ಪ. ಮೆಟ್ರೋನ ಬರೀ ಈ ಗಾಡಿ ಬಂದ್ಮೇಲೆ ಆ ಗಾಡಿ ಬಂದಿದ್ದು. ಅಜ್ಜಿ ಮೆಟ್ರೋನ ಬಡಿಯಾ, ಈ ಗಾಡಿ ಬಂದ್ಮೇಲೆ ನಾ ಗಾಡಿ ಬಂದಿದ್ದು. ನಮ್ಮಪ್ಪ ಏನೇ ಹೇಳಂಗಿಲ್ಲ, ಸದ್ಯ ಇದಾಕ್ಬೇಡ ಸದ್ಯ ಅದಾಕ್ಬೇಡ ಸದ್ಯ, ಬರೀ ಇದೇ ಆಗುತ್ತೆ ನಮ್ಮ ಮುಂದೆ. ಮಿಂಗಲ್ ಆಗಿರೋರ್ಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ರೆ ನಾವ್ ಸಿಂಗಲ್ಸ್ಗಳು ಮಾಡೋದೇ ಮಹಾಶಿವರಾತ್ರಿ. ಹರ ಹರ ಮಹಾದೇವ್. ಮಾರ್ಕೆಟ್ ಅಲ್ಲಿ ಜನ ನೋಡಿ ಆಲ್ರೆಡಿ ಫುಲ್ ಜನ ಇರ್ತಾರೆ. ನಾನ್ ಎದ್ದೇಳೋ ಮುಂಚೆ ಅವ್ರ ಬಿಸ್ನೆಸ್ ಮುಗ್ದೋಗಿರುತ್ತೆ ಗೈಸ್. 10:00 ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ 5-6 ಗಂಟೆಗೆಲ್ಲ ಬಿಸ್ನೆಸ್ ಡನ್. ಬಾಯ್ ಮಾ, ಹುಷಾರು ಗೈಸ್. ನಮ್ಮಮ್ಮ ಅಷ್ಟು ರಾತ್ರಿ ಎದ್ದು ಬಂದು ಕಷ್ಟಪಡ್ತಾರೆ ಎಲ್ಲ. ನಾನು ಹೊರಟಿದ್ದೇನೆ, ಟಾಟಾ. ಫೈನಲಿ ನೀವು ನೋಡ್ತಿದ್ದೀರಾ ಇಲ್ಲಿ ನಿತ್ಯಶ್ರೀ ಫ್ರಮ್ ಮಂಡ್ಯ. ಆಚಾರ್ಯ ವ್ಯಾಲೆಂಟೈನ್ ಡೇ ದಿನಾನು ಇವಳನ್ನೇ ನೋಡಕ್ ಬಂದೈತೆ ಗೈಸ್. ಏನ ಬೈತಾರ ನೀನು? ನಾನು ನಿನ್ನೆ ನೋಡ್ತಾ ಇರೋದು. ಓಲಿ ಬಿಡು, ಫೀಲ್ ಆಗ್ಬೇಡ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಲವ್ ಯು. ಸಿಂಗಲ್ ಬಾಳ್ಗಳು ಇಷ್ಟು ಬಾಳ್ ಗೈಸ್, ಬೆಂಕಿ ಹಾಕ ಡೈಲಾಗ್ ಹಾಕು. ಊಟ ತಿಂದ್ವಿ, ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾಯ್ತು. ಗೈಸ್, ಪ್ರೀತಿ ಅಂದ್ರೆ ಬರೀ ಹುಡುಗ ಹುಡುಗಿದೆ ಅಲ್ಲ, ಎಲ್ಲಾರ್ದು ಪ್ರೀತಿ. ಅಕ್ಕ ತಂಗಿ, ಅಪ್ಪ ಅಮ್ಮ, ಫ್ರೆಂಡ್ಸು, ಪ್ರೀತಿ ಇದ್ರೇನೆ ಜೀವನ, ಪ್ರೀತಿ ಇದ್ರೇನೆ ಜಗತ್ತು. ಉಪೇಂದ್ರ ಆಗ್ತಿಲ್ವಾ ಯಾಕೋ ನಾನು? ಗೈಸ್ ನಾನೇನೋ ಹೇಳಕ್ ಬಂದೆ, ನಾನು ಅರ್ಥ ಆಯ್ತು ಏನು ಮಾಡೋರ್ ಕಂಡ್ರೆ ನನ್ ಪ್ರಾಮಿಸ್ ದೇವ್ರನಿಗೂ ಏನೋ ಹೇಳಕ್ ಬಂದೆ, ಬಟ್ ಮರ್ತೋಯ್ತು ಗೈಸ್. ಏನ್ ಗೊತ್ತಾ ಗೈಸ್, ಇವತ್ತು ನಾವು ಬೇಜಾನ್ ಕ್ರಿಯೇಟರ್ಸ್ ನ ನೋಡ್ತೀವಿ. ಅಂಡ್ ನಾನು ಅವ್ರ ಹತ್ರ ಫಸ್ಟ್ ಟೈಮ್ ಮಾತಾಡಿಸ್ತೀನಿ, ಬ್ಲಾಗ್ ಅಲ್ಲೇ ಮಾತಾಡಿಸ್ತೀನಿ, ನೀವು ಬ್ಲಾಗ್ ಮಾಡ್ಕೊಂಡೆ ಮಾತಾಡಿಸ್ತೀನಿ. ಸೊ ನೋಡಿ ಯಾವ ಕ್ರಿಯೇಟರ್ಸ್ ಹತ್ರ ಮಾತಾಡ್ತೀನಿ, ಎಲ್ಲ ಇರ್ತಾರೆ ಅಂತ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ವ್ಯಾಲೆಂಟೈನ್ಸ್ ಡೇ ದಿನ ಜಸ್ಟ್ ಪ್ಯಾನ್ ಬಿಟ್ ಹಾಕೋ, ಕಾಸು ಕೊಡೆ ಪಾಪ. ಯಪ್ಪ ನಮ್ಮನೆ ಗುರಾಯಿಸ್ತವನೆ, ಕಾಸು ಕೊಡ್ತೀರ ಬಂದ್ಬಿಟ್ಟವಳೆ. ಇಲ್ಲಿ ನೋಡಿ ಬಂದಿದ್ದಾರೆ ಸುದೀಪ್ ಅವರು ಮತ್ತೆ ತೇಜಸ್ ಅವರು ಅಲ್ಲಿದ್ದಾರೆ. ಆ್ಯಂಡ್ ನಾನು ನಿತ್ಯ ಈ ಕಡೆ ಇದ್ದೀವಿ. ರೂಮ್ ನಂಬರ್ 405. ಇದು ನಮಗೆ ಊಟ ಕೊಟ್ಟಿರೋದವರು ಬಂದಿದ ತಕ್ಷಣ. ಗೈಸ್ ಇಲ್ಲಿ ಬಿಂದು ಅವ್ರು ಸಿಕ್ಕಿದ್ದಾರೆ. ಹಾಯ್ ಬಿಂದು ಅವರೇ, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು. ಯಾವತ್ತಾದ್ರೂ ನೋಡಿದ್ರ ನನ್ನ? ನೋಡಿದೀನಿ, ಬಟ್ ನೆನಪಿಲ್ಲ ಆ ಥರ. ಹೆಸರು ಪ್ರಾಪರ್ ಆಗಿ ಗೊತ್ತಿರಲಿಲ್ಲ. ನೋಡಿದೀನಿ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀರಾ, ಹಾಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಇನ್ನೂ ಇರ್ತೀರಲ್ಲ 2 ದಿನ ಮಾತಾಡುವ. ಓಕೆ, ಇವಾಗ ಬರ್ತೀನಿ. ಈಗ ನಾನು ಈ ಥರ ರೆಡಿ ಆಗಿದ್ದೀನಿ. ಅಂಡ್ ಇವಾಗ ಇಲ್ಲಿ ಟಿ ಬರ್ತಿದೆ ಆಲ್ರೆಡಿ. ಟಂಗ್ ಇಸ್ ನಾಟ್ ಟ್ವಿಸ್ಟಿಂಗ್. ಆಲ್ರೆಡಿ ಒಂದು ಬಸ್ಸಲ್ಲಿ ಕ್ರಿಯೇಟರ್ಸ್ ಅಲ್ಲಿ ಹೋಗಿದ್ದಾರೆ. ಇವಾಗ ನಾವು ಮಿಕ್ಕಿದ ಕ್ರಿಯೇಟರ್ಸ್ ಹೋಗ್ತಾ ಇದ್ದೀವಿ. ಸೊ ನೋಡ್ಬೇಕು. ಇವಾಗ ನಿಮ್ಗೋಸ್ಕರ ಡ್ಯಾನ್ಸ್ ಆಡ್ತವ್ರೆ. ಬ್ರೋ ಬ್ರೋ ಸೊಂಟ ಕುಲ್ಬೇಕು ಗೋಲ್ಡನ್ ಬಜಾರ್. ಬ್ರೋ ಸೊಂಟ ಕುಲ್ಬೇಕು, ಕಾಂಟ್ರವರ್ಸಿ. ಸೊಂಟ ಎಲ್ಲ ಹಾಕ್ಸಿ ಬ್ರೋ. ಸೊಂಟ ಹೇಳಿ ಹೊಟ್ಟೆ ಅಲ್ಲ. ಇರಿ ಬ್ರೋ, ಇನ್ನೊಂದ್ ಸಾಂಗ್ ಬರುತ್ತೆ. ಬ್ರೋ ಏನ್ ಲಾಲಿ ಆಡಿಸ್ತಾ ಇದ್ರಾ? ಬೈಸೆಪ್ ಎಕ್ಸರ್ಸೈಸ್ ಮಾಡ್ತಾರೆ. ನೋಡಕ್ಕೆ ನಾನು ಕಾಪಿರೈಟ್ ಬಂತು ಅಂದ್ರೆ ನಾನು ನಿಮ್ಗೆ ಕಳ್ಸೋದು ಕ್ಲಿಯರ್ ಮಾಡಕ್ಕೆ. ಕಾನ್ಫಿಡೆನ್ಸ್ ಎಲ್ಲ ಕಳಿಸ್ಬಿಡ್ತೀಯಲ್ಲ? ಕಳಿಸ್ಬಿಡಿ. ಏನ್ ಗೊತ್ತಾ, ಇವತ್ತು ತೇಜ ತುಂಬಾ ನೃತ್ಯ ಪ್ರದರ್ಶನ ಮಾಡಿ ನೋಡಿ ನನಗೆ ಫುಲ್ ಭಾವನೆ ಆಗೋಗಿದೆ ಗೈಸ್. ಸೊ ನೀವು ಕಮೆಂಟ್ ಮಾಡಿ ತೇಜಗೆ ನ್ಯಾಯ ಡ್ಯಾನ್ಸ್ ಜೊತೆ
ಏನೋ ಕೇಳಿದೆ ಅಂತ ಒಂದ್ ಸ್ಟೆಪ್ ಹಾಕಿದ್ರೆ ಕಮೆಂಟ್ ಹಾಕಿ ಯಾವ ಸಾಂಗ್ ಇವೆಲ್ಲ ಸುಮ್ನೆ ಡೌಗೆ ನನ್ನ ಏನೋ ಸ್ಲೋ ಹಂಗೆ ಏನೋ ಬೇಕು ತೇಜು ಬ್ರೋ ಡ್ಯಾನ್ಸ್ ಬೇಕು ನಾನು ಡ್ಯಾನ್ಸ್ ನೋಡ್ಬಿಡ್ತೀನಿ ಸುಮ್ನೆ ಬೇಕು ತೇಜು ಬ್ರೋ ಡ್ಯಾನ್ಸ್ ಬೇಕು. ಗೈಸ್ ಏನ್ ಮಾಡೋದು ಗೈಸ್, ಮಾವ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರೆ ಮಾವ ಅನ್ನೋ ಫೀಲ್ ಅವ್ನಿಗೆ ಇಲ್ವೇ ಇಲ್ಲ. ಒಂಚೂರು ನಾಚಿಕೆ ಮಾಡ್ತಾರೆ ಅಂದ್ರೆ ನಿಂದು ಒಂದು ಜನ್ಮನ ಅನ್ನೋ ರೇಂಜ್ ಆಡ್ತಾನೆ ಗೈಸ್, ಓವರ್ ಆಡ್ತಾವ ತೇಜ. ಆದ್ರೆ ನೀವ್ ಅಕ್ಸೆಪ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು, ಆದ್ರೂ ಹೇಳ್ತಾ ಇದೀನಿ. ನನ್ನ ಮುಳುಗಿಸ್ಬಿಡು ಗೈಸ್ ಕೊಡಿ ಗೈಸ್. ಕ್ಯಾಮ್ರಾಮನ್ ನೆಟ್ಟಿಗೆ ಹಿಡಿತಾ ಇಲ್ಲ ಗೈಸ್, ಅವಲ್ಲಿಂದ ಹಿಂಗ್ ಶೇಕ್ ಮಾಡ್ತಾವ್ರೆ. ಇವರೇ ಕ್ಯಾಮ್ರಾಮನ್. ನನ್ನಂತ ಕ್ಯಾಮ್ರಾಮನ್ ಹೌದು, ನನ್ನ ವ್ಲಾಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಗೈಸ್. ಇವರು ಸುದೀಪ್ ಸ್ಪೀಕ್ಸ್ ಅಂತ. ಇವರು ಇವರು ಜಾಸ್ತಿ ಮಾತಾಡ್ತಾರೆ, ಇವರು ಜಾಸ್ತಿ ಮಾತಾಡಲ್ಲ ಗೈಸ್ ನನ್ನ ವ್ಲಾಗ್ ಅಲ್ಲಿ. ಅದ್ ಯಾಕಂತ ಗೊತ್ತಿಲ್ಲ, ನಾವು ಕೇಳಿ ಕ್ಯಾಮ್ರಾನೇ ಬರಲ್ಲ ನಿಮ್ದು. ಇವಾಗ ಏನ್ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ನಮಸ್ಕಾರ ಬ್ರೋ, ನಿಮ್ಗೂ ಬ್ರೋ ವೆಲ್ಕಮ್ ಟು ಮೈ ವ್ಲಾಗ್. ಯಾಕೆ ಬ್ರೋ ಮಾತಾಡ್ತಾನೆ ಇಲ್ಲ ನೀವು? ನಾನು ಸಾಂಗ್ ಕೇಳ್ಬೇಕು ಅಂತ ಕಾಯ್ತಾ ಇದೀನಿ, ಯಾವ ಮುಗಿಸ್ತೀರಾ ಅಂತ. ಬ್ರೋ ಹಿಂಗೆಲ್ಲ ಮಾಡ್ಬಾರ್ದು ಬ್ರೋ. ನನ್ ವ್ಲಾಗ್ ನಾನ್ ವ್ಲಾಗ್ ಮಾಡ್ತಾ ಇದೀನಿ ತಾನೆ, ಮಾತಾಡ್ಬೇಕು ತಾನೆ. ವಾಟ್ ಇಸ್ ಅಪ್? ಸಾಂಗ್ ಕೇಳಕ್ ಬಿಡ್ತಿಲ್ಲ, ಬಿಡಲ್ಲ. ನೀವು ನನ್ ವ್ಲಾಗ್ ಮಾತಾಡೋ ತನಕ ಬಿಡಲ್ಲ ಗೈಸ್. ಕ್ರಿಯೇಟರ್ ಆಗಿ ಇನ್ನೊಂದು ಕ್ರಿಯೇಟರ್ ಬಾಧೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಬ್ರೋ? ತೇಜ ರಾಜ ಯಾರು ಅನ್ಕೊಂಡವ್ರೆ? ತೇಜ ಗೈಸ್, ಬೆಳಗಿಂದ ಇವ್ರಿಬ್ರು ಡುಯೆಟ್ ನೋಡಕ್ ಆಗ್ತಾ ಇಲ್ಲ ಈ ಕಣ್ಣಲ್ಲಿ. ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂ ಅಂತೀಯ. ನೋಡ್ಬಿಡಿ ಲವ್ ಆಯ್ತದೆ, ಲವ್ ಮಾಡ್ಬಿಡಿ ಲವ್ ಆಯ್ತದೆ, ಹೂವ ಕೊಡಿ ಮದುವೆ ಆಯ್ತದೆ. ಇವಾಗ ಎಲ್ರು ನಾವು ದಿವ್ಯ ದರ್ಶನಕ್ಕೆ ಹೋಗ್ತಾ ಇದೀವಿ. ಅಂಡ್ ದರ್ಶನ ಮಾಡ್ರೆ ನನ್ ಮುಂದೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ. ಇವಾಗ ಸದ್ಗುರು ಅವರು ಇಲ್ಲಿ ರ್ಯಾಂಪ್ ವಾಕ್ ಮೇಲೆ ಬರ್ತಾರಂತೆ. ಸೊ ಅದಕ್ಕೋಸ್ಕರ ನಾವು ಕಾಯ್ತಿದ್ದೇವೆ. ಇಲ್ಲಿ ತುಂಬ ಸಾಗರದಲ್ಲಿ ಜನ ಕಾಯುತ್ತಿದ್ದಾರೆ, ಎಲ್ಲ ಕ್ರಿಯೇಟರ್ಸ್ ಕಾಯ್ತಿದ್ದಾರೆ ನೋಡೋಕ್ಕೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ನಮ್ಮ ಮಾವ ನನ್ನನ್ನು ಬಿಟ್ಟೋಗೋದೇ ಕೆಲಸ ಆಗ್ಬಿಟ್ಟೈತೆ. ನಮ್ಮ ಮಾವಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಸ್ವಲ್ಪ ವಿಚಾರಿಸ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ, ಯಾಕೆ ಸಂದಿನ ಬಿಟ್ಟೋಗ್ತೀಯಾ ಅಂತ. ಸಬ್ಸ್ಕ್ರೈಬ್ ನೋಡಿ ಗೈಸ್, ಬಂದು ಹಿಂದೆ ನಿಂತ್ಕೊಂಡ್ರು ಕೂಡ ಕ್ಯಾರೆ ಅನ್ನೋರು ಇಲ್ಲ ಇವರು. ನೀವೇನ್ರಿ ಬೊಂಬಾಸ್ಟಿಕ್ ಐ ಸೈಡ್ ಕೊಡ್ತಾ ಇರೋದು? ಚೇರ್ ಮೇಲೆ ನಿಂತಿಲ್ವಾ? ಯಾರ ಮೇಡಮ್ ಇದು? ಹೊಡೆದ್ರೆ ಐಫೈ ಕೆಳಗಡೆ ಇಲ್ಲಿ, ಬಾಯ್ ಕೆಳಗಡೆ ಇಲ್ಲಿ ಬೇಗ. ಇಬ್ರಿದೀವಿ, ಪರವಾಗಿಲ್ಲ. ಆಯ್ತಪ್ಪ, ನಿಮ್ಗೋಸ್ಕರ ರಿಸರ್ವ್ ಮಾಡಿಕೊಂಡಿರ್ತಾರೆ. ಒಂಚೂರಾದ್ರೂ ನಾಚಿಕೆ ಮನ ಮರ್ಯಾದಿ ಕನ್ಸನ್ ನಾಚಿಕೆ ಮನ ಮರಿ ಎಲ್ಲ ಇದೆ. ಯಾಕಡೆ ಆರಾಮಾಗಿ ನಿಂತಿದ್ದೀನಿ ಗೊತ್ತಾದ್ಮೇಲೆ ಎಲ್ಲಿದ್ದೀವಿ ಏನಿದ್ರೆ ಮೂತಿಗೆ ಇನ್ ಸ್ವಲ್ಪ ಕರಿ ಮುಖ ಏನದು ಮಸಿ ಹಾಕ್ಬಿಡ. ಅಲ್ಲ ತೇಜ, ನನ್ ಮಾವ ತಾನೆ. ನಾನು ಇವಾಗ ನೆನ್ಪಾಗ್ತಿಲ್ಲ ಮಾವ ಅಂತ. ಅಯ್ಯೋ ತೇಜ, ನೀನ್ ಲೈಫ್ ಅಲ್ಲಿ ಒಬ್ಳು ಮಾವ ಅಂತ ಯಾವಾಗ ಓ, ನಿಂಗೆ ಇನ್ನೊಬ್ಳು ಅತ್ತೆ ಮಗ್ಳವಳಲ್ವಾ? ಓ, ಮರ್ತೆ ಹೋಗಿತ್ತು. ಅವಳು ನನ್ನ ಮಾವ ಅಂತ ಕರೆಯಲ್ಲ. ಆದ್ರೆ ಲೋ ಬಾರೋ ಹೋಗು ಅಂತಾರಲ್ಲ, ಯಾವಾಗ್ಲೂ ಕರೆಯಲ್ಲ. ಅಪರೂಪಕ್ಕೆ ನಾವು ಟ್ರಿಗರ್ ಮಾಡಿದಾಗ ರೈಸ್ ಇರ್ಲಿ ಮಾವ, ಪರವಾಗಿಲ್ಲ. ಬಾರಿ ಆಡ್ತಿದ್ಯಾ, ಬಂದಿದ್ಯಾ ಅಂದ್ರೆ ನಾನು ಎಲ್ಲಿದ್ದೀನಿ, ಏನೋ ಒಂಚೂರು ಕೇರ್ ಟೇಕರ್ ಕೆಲಸ ಮಾಡ್ಬೇಕು ಅಂತ ನೆನ್ಪು ಮಾಡಕ್ ಬಂದೆ. ಆಯ್ತಾ? ಸೆಕೆಂಡ್ ಏನ್ ನೋಡಿ ಇವಾಗ ಏನ್ ಮಾಡ್ತೀಯಾ? ಸಂಜೆ ಎಲ್ಲಿದೆ ಸಂಜೆ ಎಷ್ಟು ನಾಚಿಕೆ ಆಗ್ಬೇಕು ನಿನ್ಗೆ. ಕೇರ್ ಟೇಕರ್ ಮಾಡಿದ್ರೆ ಇದು ತೂ ಅಂತ ಹೋಗಿಸ್ಕೋಬೇಕು ಅಂತ ಟೈಮಲ್ಲಿ ಏನಕ್ಕೆ ಮಾಡ್ಬೇಕು? ಏನಕ್ಕೆ ಮಾಡ್ಬೇಕಂದ್ರೆ ಮಾಡಿದ್ರೆ ನಾನು ಉಗ್ಯಲ್ಲ ನಿನ್ಗೆ. ಸುಮ್ಮನೆ ಇರೋ. ಹೌದಾ? ಹೌದು. ನೆಕ್ಸ್ಟ್ ಮಿನಿಟ್ ನೋಡು ನೀನ್ ಏನ್ ಮಾಡ್ದೆ, ಲೈಟ್ ಹೊಲ್ಟೋಯ್ತು ತೇಜ. ನನ್ನ ಅದೃಷ್ಟ ಅದು, ನಿನ್ಗೆ ಅದೃಷ್ಟ ಅದು. ಅವತ್ತೆ ಆಮೇಲೆ ಹೊತ್ತೆ ಕಾಣಲ್ಲ, ಮೇಲೆ ಹತ್ತಿದ್ರು ಕಾಣಿಸಲ್ವಾ? ಸರಿ ಬಿಡಿ, ಇಲ್ಲೇ ಇರು. ಏನಂತ ಅದು ಹೇಳೆ ನಾನು. ಕಾಣ್ತಾನೆ ಇಲ್ಲ ನೀನು, ಯಾಕಂದ್ರೆ ಟಾರ್ಚ್ ಆನ್ ಆಗಿಲ್ಲ. ಇಲ್ಲ ಅದಕ್ಕೆಲ್ಲ ಕಾಣ್ತಾನೆ ಇಲ್ಲ. ಬ್ಯೂಟಿಫುಲ್ ಗರ್ಲ್ಸ್ ಮಾತ್ರ ಕಾಣಿಸೋದು. ಅಲ್ಲಲ್ಲೇ ನೋಡಿ ನಾನು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ಅಲ್ಲಿ ಸದ್ಗುರು ಅವ್ರು ಇದ್ದಾರೆ ನೋಡಿ. ತುಂಬ ದೂರ ಇದ್ದೀವಿ, ಅಂದರೆ ನಾನು ಇಲ್ಲಿದ್ದೀನಿ. ಸೊ ಸಿಕ್ಕಾಬಟ್ಟೆ ದೂರ ಇದ್ದೀವಿ.
ಬಟ್ ಕಾಯ್ತಾ ಇದ್ದೀವಿ, ತುಂಬ ಜನ ಕಾಯ್ತಿದ್ದಾರೆ ಸದ್ಗುರು ಅವ್ರನ್ನ ಲೈವಲ್ಲಿ ನೋಡೋಕ್ಕೆ. ಇಲ್ಲಿ ನಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಜನ ಸಾಗರ ಗೈಸ್. ಇಷ್ಟು ಜನ ಕಾಯ್ತಿದ್ದಾರೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರೋದೆಲ್ಲರೂ ಇನ್ಫ್ಲೂಯೆನ್ಸಸ್ಸೇ. ಇಟ್ಸ್ ನಾಟ್ ಲೈಕ್ ಬರೀ ಕನ್ನಡ ಇನ್ಫ್ಲೂಯೆನ್ಸಸ್, ತೆಲುಗು, ತಮಿಳ್, ಹಿಂದಿ, ಇಂಗ್ಲೀಷ್ ಎಲ್ಲ ಇನ್ಫ್ಲೂಯೆನ್ಸಸ್ಸು ಇದ್ದಾರೆ. ಸೊ ನಾನು ಇಲ್ಲಿರೋದು ಐ ಫೀಲ್ ಬ್ಲೆಸ್ಡ್ ಅನ್ಸುತ್ತೆ. ಇಲ್ಲಿ ಚೇರ್ ಮೇಲೆ ನಿಂತಿದ್ದೀವಿ ಗೈಸ್. ನನಗೇನೋ ಹೈಟ್ ಸಾಲಲ್ಲ ಗೈಸ್, ಆದರೆ ಇವರಿಬ್ರಿಗೂ ಹೈಟ್ ಸಾಲಲ್ಲ ಅಂತ ನಿಂತವ್ರೆ. ಎಕ್ಸ್ಕ್ಯೂಸ್ ಮೀ, ನಾನು ಹತ್ತಿರೋ ಚೇರಲ್ಲೇ ಹತ್ತಿದ್ದೀರಾ. ಸೊ ನೀವಿಬ್ರು ಏನು ಟಾಲ್ ಅಲ್ಲ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಒಂದು ಕೆಲಸ ಮಾಡು, ಈ ಚೇರಲ್ಲಿ ಹ್ಯಾಂಡ್ ರಿಸ್ಟ್ಗೆ ಅಂತ ಒಂದು ಜಾಗ ಇರ್ತದೆ, ಅಲ್ಲೊಂದು ಇನ್ನೊಂದು ಹ್ಯಾಂಡ್ ರಿಸ್ಟ್ ಕಾಲಿಗೆ ಬಿಟ್ಟು ಹತ್ಬಿಟ್ಟು ಇನ್ನೂ ಮೇಲಕ್ಕೆ ಹೋಗ್ಬಿಡ್ತೆ. ನಾನು ನಿನ್ನ ಇನ್ನೂ ಮೇಲಕ್ಕೆ ಕಲ್ಸೋದ್ರಲ್ಲಿ ಇದ್ದೀನಿ, ಏನು ಮಾಡ್ತೀಯಾ? ಮಾತೇ ಇಲ್ಲ, ಮಾತೇ ಇಲ್ಲ. ನೋಡಿ ಗೈಸ್, ನೋಡ್ತಾನೆ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅಷ್ಟು ಮತ್ತೆ ಯಾಕೆ ಮೆಸ್ಮರೈಸ್. ನಮ್ಮ ಗ್ಯಾಂಗ್ ನೋಡ್ತಾ ಇದೆಯಾ? ಇಲ್ಲಿ ಜನರನ್ನ ಯಾಕೆ ನೋಡ್ತಾ ಇದೆಯಾ? ಅಲ್ಲೇ ನೋಡ್ಕೊಂಡಿರ್ಬೇಕು ತಾನೆ. ಸುಮ್ಮನೆ ತೇಜ ನಿಂತರ ಅಲ್ಲ ತೇಜ, ನಾನು ಎಲ್ಲರೂ ನೋಡ್ತೀನಿ, ಶಿವನ ನೋಡ್ತೀನಿ, ಜನರು ನೋಡ್ತೀನಿ, ನಮ್ಮ ಗ್ಯಾಂಗ್ ಜಾಸ್ತಿ ನೋಡ್ತೀನಿ ನಾನು, ಯಾಕಂದ್ರೆ ನಮ್ಮ ಗ್ಯಾಂಗ್ ಅಲ್ವಾ. ಕೇಳಿದ್ಯಾ? ಇದು ಎಲ್ಲಿದೆ ಕೇಳಿ ಗೈಸ್, ಅವ್ರ ಹತ್ರ ಇಲ್ಲ. ಈ ತರ ಐಡಿ ಕಾರ್ಡ್ ಕೊಟ್ಟಿದ್ರು, ಅದು ಕಳ್ಕೊಂಡಿದ್ದಾರೆ. ಇವಾಗ ಪರಿಚಯ ಆಗಿರೋ ಹುಡುಗಿರ ಹತ್ರ ಇದೆ ಐಡಿ ಕಾರ್ಡ್. ಹಿ ಹ್ಯಾಸ್ ಗಿವನ್ ದಟ್ ಲೀನಿಯನ್ಸ್. ನಾನು ತಗೊಂಡು ಅಂಡರ್ಸ್ಟ್ಯಾಂಡ್ ಗೈಸ್, ನಾನು ತಗೊಂಡಿನ. ಅಂಡ್ ನಾನೇನಿದ್ದೀನಿ, ಎಲ್ಲ ಹುಡುಗಿ ಇವಾಗ ಬಂದಿರೋ ಹುಡುಗಿರಿಗೆ ಇಷ್ಟೊಂದು ಎಲ್ಲಿ ಆ ಹುಡುಗಿ ಎಲ್ಲಿ ಸಿಗ್ಯಾ, ಎಲ್ಲಿ ಇರಕ್ಕೆ ಹೇಳಿದ್ಯಾ? ಅದನ್ನ ಹೋಗ್ಲಿ. ಗೈಸ್, ನೆನ್ನೆ ಊಟ ಸದ್ಗುರು ಅವ್ರ ದರ್ಶನ ಮಾಡಾದ್ಮೇಲೆ ಊಟ ತಿಂದು ಹೋಗಿ ಮನ್ಕೊಂಡ್ವಿ. ಅದಾಗಿತ್ತು ನೆನ್ನೆಯ ದಿನ. ಆ್ಯಂಡ್ ಇವತ್ತು ಮಹಾಶಿವರಾತ್ರಿ, ಮೇ ಬಿ ನೈಟಲ್ಲೇ ಎದ್ದಿರ್ತೀನಿ ಅನಿಸುತ್ತೆ, ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ನಾಳೆ ವ್ಲಾಗಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ, ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಗೈಸ್. ಆ್ಯಂಡ್ ಹ್ಯಾಪಿ ಮಹಾಶಿವರಾತ್ರಿ. ನಮ್ಮ ಶಿವ ನಿಮಗೆ ಏನೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಂಗಾಗಲಿ. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೀನೋ ಅದು ನೆರವೇರಂಗಾಗಲಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಶಿವರಾತ್ರಿ ಅಷ್ಟರಲ್ಲಿ ಇನ್ನೂ ಜಾಸ್ತಿ ನಮ್ಮ ಯೂಟ್ಯೂಬ್ ಕುಟುಂಬ ಏನಿದೆ ಇನ್ನೂ ಜಾಸ್ತಿ ದೊಡ್ಡದಾಗಲಿ. ಮತ್ತೆ ಸಿಗುವ, ಬಾಯ್.